ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರುವುದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನಗರಸಭೆಯ ಸದಸ್ಯರನ್ನು ಭೇಟಿ ಮಾಡಲು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ನಾಗರಾಜ್ ಅಂತ. ಸರ್, ತಾವು ಯಾವ ನಗರಸಭೆಯಿಂದ ಆಯ್ಕೆಯಾಗಿದ್ದೀರಾ? ನಾವು ನಗರಸಭೆ ರಾಣೆಬೆನ್ನೂರು. ಇದೇ ಮೊದಲ ಬಾರಿನಾ ಸರ್? ಇದೇ ಫಸ್ಟ್ ಟೈಮ್. ಸರ್, ಎಷ್ಟು ಓಟ್ಗಳು ಬಂದಿತ್ತು ಸರ್ ಈ ಸರಿ? 489. ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದೀರಾ? 230. ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ಕೆಜೆಪಿ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ. ಎಷ್ಟನೇ ವಾರ್ಡಿನ ಗೆದ್ದಿರೋದು ಸರ್? 17ನೇ ವಾರ್ಡು. ಸರ್, ಇದೇ ಮೊದಲ ಬಾರಿನೇ ಗೆದ್ದಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್ ತಮಗೆ? ಹೊಸ ಅನುಭವ. ಹಾಂ ಸರ್. ಚೆನ್ನಾಗಿದೆ. ಆಮೇಲೆ ವರ್ಕ್ ಎಲ್ಲ ಚೆನ್ನಾಗಿ ನಡೀತದೆ ಸದ್ಯದ ಮಟ್ಟಿಗೆ. ಹಾಂ ಸರ್. ಏನು ಅಂತ ಏನಿಲ್ಲ. ಹಾಂ ಸರ್. ಸರ್, ತಮ್ಮ ವೃತ್ತಿ ಸರ್? ಬಿಸ್ನೆಸ್. ಸರ್, ತಾವು ಬಿಸ್ನೆಸ್ ಮಾಡ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಅಂದರೆ ಎಲ್ಲ ಈಗ ಮನೆಯಲ್ಲಿ ನಮ್ಮ ಬ್ರದರ್ ಮೇನು. ಹಾಂ ಸರ್. ನಮ್ಮ ಬ್ರದರಿಂದ ಆಮೇಲೆ ನಮಗೆ ಗುರುಗಳಂತಂದರೆ ಕುಲಕಾರ ಮಾಡಾರ ಅಂತಂದು. ಹಾಂ ಸರ್. ಅವರು ನಗರಸಭೆ ಸದಸ್ಯರಿದ್ದಾರೆ. ಮೊದಲ ಮಾಜಿ ಅಧ್ಯಕ್ಷರವರು, ಇಂದ ಅಧ್ಯಕ್ಷರು ಕೂಡ ಅವರ ಸ್ಫೂರ್ತಿ ಅಂತ ಅನ್ಬೋದು ನನಗೆ. ಅವ್ರ ಕಡೆಯಿಂದ ತಾವು ರಾಜಕೀಯ ಅವರ ಸ್ಫೂರ್ತಿ. ಹಾಂ ಸರ್. ಸರ್, ತಾವು ಗೆದ್ದಂಥ ಸಂದರ್ಭದಲ್ಲಿ ತಮ್ಮ ವಾರ್ಡಿನಲ್ಲಿ ಏನೇನು ಕುಂದುಕೊರತೆಗಳು? ಆಲ್ಮೋಸ್ಟ್ ಆಲ್ ಕುಂದುಕೊರತೆಗಳನ್ನಕ್ಕಿಂತ ಏನೇ ಇಲ್ಲ. ಯಾಕಂದರೆ ಹೋದ್ಸಲ ಎಲ್ಲವೂ ಕ್ಲಿಯರ್ ಆಗ್ಬಿಟ್ಟಿದೆ. ಹೋದ್ಸಲ ನಮ್ಮ ಅಧ್ಯಕ್ಷರು ರಮಣ ಕುಲ್ಕರ್ ಅವರು ಇದ್ದಾಗ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಎಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದ್ದವು. ಆ ಅಭಿವೃದ್ಧಿ ಕಾರ್ಯಗಳು ಹೋದ್ಸಲ ಏನಂತ ಅದೇ ನಮಗೆ ಸಿರಕ್ಷೆ ಇದೆ. ಹಾಂ ಸರ್. ಅದರಿಂದ ನಾವೆಲ್ಲ ಗೆದ್ದಿದ್ದೀವಿ. ಸರ್, ತಮಗೇನೋ 5 ವರ್ಷ ಅಧಿಕಾರಾವಧಿ ಇದೆ. ಈ 5 ವರ್ಷ ಅಧಿಕಾರಾವಧಿಯಲ್ಲಿ ತಮ್ಮ ವಾರ್ಡಿನ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ? ಬರೀ ನಮ್ಮ ವಾರ್ಡಿಂದ ಅಷ್ಟೇ ಅಂತ ಅಲ್ಲ, ಸಮಸ್ಯೆ ಅಂತ ಯಾರೋ ಜನ ಬರಲಿ ಎಲ್ಲರೂ ಕೆಲಸ ಮಾಡ್ಬೇಕಂತ ನಾನು ಬಂದಿದ್ದೆ. ಆಮೇಲೆ ನಮ್ಮ ವಾರ್ಡಿಂದ ಎಕ್ಸ್ಪೆಷಲಿ ಅಲ್ಲಿ ಏನು ಸಮಸ್ಯೆ ಅಂದರೆ ಶೌಚಾಲಯದ್ದು ಕೆಲವೊಂದು ಭಾಳ ಬಡವರು ಜನ ಅಲ್ಲಿ ಶೌಚಾಲಯದ ಸಮಸ್ಯೆ ಐತಿ. ನೀರಿನ ಸಮಸ್ಯೆ ಅಂತ ನಮ್ಮೂರು ಒಟ್ಟೆ ಇಲ್ಲ. ಶೌಚಾಲಯ ಸಮಸ್ಯೆ ನಮಗೆ ಶೌಚಾಲಯ ಸಮಸ್ಯೆನ ಈಗ ಸರಿಪಡಿಸ್ಬೇಕಂತ ಅಷ್ಟೇ. ಅದನ್ನು ಬಿಟ್ಟರೆ ಒಂದು 3 ಕಡೆ ಶೌಚಾಲಯ ಒಂದು ಸರಿಪಡಿಸ್ಬೇಕು. ಅದರಿಂದ ಜನಕ್ಕೆ ಭಾಳ ತೊಂದರೆ ಆಗ್ತದೆ. ಶೌಚಾಲಯದಿಂದ ಜನರಿಗೆ ಅದೇ ತೊಂದರೆ ಆಗ್ತದೆ ಅಲ್ಲ ನಮ್ಮ ಎಕ್ಸ್ಪೆಷಲಿ. ಯಾಕಂದರೆ ಅಲ್ಲಿ ಸ್ಲಮ್ ಜನ ಹೆಚ್ಚಿಗೆ. ಯಾಕಂದರೆ ಶೌಚಾಲಯದ ಈಗೆಲ್ಲ ಗೌರ್ಮೆಂಟಿಂದ ಎಲ್ಲ ಅನುದಾನ ಎಲ್ಲ ಬರ್ತಾ ಇದ್ದಾವೆ. ಅದಕ್ಕೆ ನಾವು ಜನಕ್ಕೋಸ್ಕರ ಅವನ್ನೆಲ್ಲ ಮಾಡಬೇಕಂತ ಇದೆ. ಅಂದರೆ ಹೆಚ್ಚಿನ ಇನ್ನೂ ಶೌಚಾಲಯ ಬಗ್ಗೆ ಅಭಿವೃದ್ಧಿ ಮಾಡಬೇಕಂತ. ಸರ್, ತಮ್ಮ ಮಾಡಿ ಜನರು ತಮ್ಮ ಬಳಿ ಬಂದು ಯಾವ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಹೇಳ್ಕೊತಾ ಇದ್ದೀವಿ ಸರ್? ಸಮಸ್ಯೆ ಅಂತಂದರೆ ಈಗ ಯಾವ ಒಂದು ಅನುದಾನಗಳಿದ್ದರೆ, ಆಮೇಲೆ ಆಶ್ರಯ ಯೋಜನೆಗಳು ಮನೆ ಇದ್ದರೆ, ಅನುದಾನಗಳು ಆಶ್ರಯ ಯೋಜನೆಗಳು ಮನೆ ಅವೇನು ಸಮಸ್ಯೆ ಇದ್ದರೂ ಬರ್ತಾರೆ. ಆಮೇಲೆ ವಾರ್ಡಿಂದ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ ಇರ್ತವೆ, ಬಟ್ ಬರ್ತಾರೆ. ಸರ್, ರಾಜಕೀಯದಲ್ಲಿ ತಮಗೆ ಬೆನ್ನೆಲುಬಾಗಿ ಅಥವಾ ಗುರುಗಳು ಅಂತೇಳಿ ಯಾರಾದರೂ ಇದ್ದಾರೆ? ರಮಣ ಕುಲ್ಕರ್. ಸರ್, ನಮ್ಮ 24x7 ಕರ್ನಾಟಕ.com ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅದ್ರ ಬಗ್ಗೆ ಅಂದರೆ ರಾಮಣ್ಣವ್ರಿಗೆ ಕೃತಜ್ಞತೆ ತಿಳಿಸೋಕ್ಕೆ ಆ್ಯಕ್ಚುಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಪದನ ಇಲ್ಲ. ಒಂದೇದು ಅವರ ಶ್ರೀರಕ್ಷೆ ಅವರೇ ಎಲ್ಲ ನಮಗೆ. ಅವ್ರಿಂದ ನಾವು ಈ ಮಟ್ಟಕ್ಕೆ ರಾಜಕೀಯವಾಗಿ ಬೆಳಿಬೇಕಂತಂದ್ರೆ ಅವರ ಸ್ಫೂರ್ತಿ ಅವರಿಂದನೇ ಎಲ್ಲ ನಾವು ಬೆಳೆದಿರೋದು. ಯಾಕಂದರೆ ಪ್ರತಿಯೊಬ್ಬರು ಬಾಯಾಗ ಅವ್ರ ಹೆಸರಿದೆ. 2-3 ನೀವು ಯಾರು ಕೇಳಿ ರಾಮಣ್ಣ ಕುಲ್ಕರ್ ಅಂದರೆ ಮಾಜಿ ಅಧ್ಯಕ್ಷರು ಅಂದರೆ ಅವರಿಂದನೇ ಎಲ್ಲ ಅಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಆಮೇಲೆ ಯಾವತ್ತು ಯಾರು ಆಫೀಸರು ಇದು ಅಂತ ನೋಡಲಿಲ್ಲ. ಆಮೇಲೆ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾರೆ ಒಂದು ಪ್ರೆಷರ್ ಬಂದರೆ ಯಾವೂ ಕೇಳಿಲ್ಲ ಅವರು. ಸಣ್ಣನೋ ದೊಡ್ಡನೋ ಮೇಲು ಕೀಳು ಜಾತಿ ಮಟ್ಟ ನೋಡ್ದಂಗೆ ಅಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಿದರು. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ರು. ಈಗಲೂ ಅವರು ಈಗ ಸದಸ್ಯರಿಗೆ ಪ್ರೆಸೆಂಟ್ ಸದಸ್ಯರಿದ್ದಾರೆ. ಈಗ ಅವರು ನಗರಸಭೆ ಸದಸ್ಯರಿದ್ದಾರೆ. ಸರ್, ತಾವು ಈ ಸ್ಥಾನದಲ್ಲಿ ಇರೋದಕ್ಕೆ ತಮ್ಮ ವಾರ್ಡಿನ ಜನರೇ ಕಾರಣ. ಹೌದು. ನಮ್ಮ 24x7 ಕರ್ನಾಟಕ.com ಮೂಲಕ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ವಾರ್ಡಿನ ಜನಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತಾನೆ. ಅವರು ಮುಂದೆ ನಾನು ಎಲೆಕ್ಷನ್ಗೆ ನಾನು ನಿಂತ್ಕೋಬಾರ್ದ ಅಂದರೂ ಸಹಿತ ಅವರು ನಿಂತ್ಕೋಬೇಕಂತ ತೋರಿಸ್ಕೊಳ್ಬೇಕು ನನಗೆ. ಅಲ್ಲಿವರೆಗೂ ಅವ್ರ ಮನಸ್ಸಿಗೆ ಗೆಲ್ಲಬೇಕು, ಅವರು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು ಅಂತ ನನ್ನ ಇಚ್ಛೆ. ಒಟ್ಟು ಜನಸೇವೆ ಮಾಡಬೇಕು ಇನ್ನೂ ಹೆಚ್ಚಾಗಿ ಅಂತೇಳಿ ಅಂದ್ಕೊಂಡಿದ್ದೀವಿ. ಹೌದು. ಸರಿ ಸರ್, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.